ತಕ್ಷಣ ನಮಗೆ ಪಕ್ಕಾ ಫ್ಯಾಮಿಲಿ ವುಮೆನ್ ಅನ್ನೋ ರೀತಿಯೇ ಕಾಣಿಸ್ಕೊಳ್ಳೋಂತು ಅದೇ ರೀತಿ ಬಿಂಬಿಸಿದ್ದೀರಾ. ಸೊ ಈಗ ಮದುವೆ ಆದಮೇಲೆ ಸಿನಿಮಾಗಳನ್ನು ಯಾವ ರೀತಿ ಒಪ್ಕೊಳ್ತಾ ಇದ್ದೀರಾ? ಏನಾದರೂ ಮುಂಚಿನ ಥರನೇ ಪಾತ್ರಗಳನ್ನು ಒಪ್ಕೋತೀರಾ ಅಥವಾ ಸ್ವಲ್ಪ ಏನಾದರೂ ಲೈಟ್ ಚೇಂಜಸ್ ಏನಾದರೂ ಇದೆಯಾ? ಅಂದರೆ ನೀವು ನನ್ನ ಪಾತ್ರಗಳು ನೋಡಿದ್ರೆ ಹಿಂದೆನೂ ನಾನು ಅಂಥ ಬಹುಶಃ ನಾನು ಮಾಡ್ತೀನಿ ಅಂದರೂ ನನಗೇನೋ ಸೂಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಗ್ಲಾಮರಸ್ ನನಗೆ ಯಾವತ್ತೂ ಅಷ್ಟೊಂದು ಗ್ಲಾಮರಸ್ ಪಾತ್ರಗಳನ್ನು ಯಾರೂ ಕೊಟ್ಟಿಲ್ಲ. ಒಂಥರ ಹೋಮ್ಲಿ ಹುಡುಗಿ ಆ ಥರನೇ ಎಲ್ಲರೂ ಇಷ್ಟಪಡ್ತಾರೆ. ಮುಂದೆ ನೋಡೋಣ ಯಾವ ಥರದ ಪಾತ್ರಗಳು ಬರುತ್ತೆ ಅನ್ನೋದ್ರ ಮೇಲೆ ಡಿಸೈಡ್. ಬಟ್ ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಅಂದರೆ ಮಗು ಒಂಚೂರು ಅಟ್ಲೀಸ್ಟ್ ಅವಳಿಗೊಂದು ವರ್ಷ ಆಗಲಿ ಅಂತ ಕಾಯ್ತಾ ಇದ್ದೀನಿ. ನನಗೂ ಕೂಡ ಮೈಂಡ್ ಫ್ರೀ ರೀತಿಗೆ ನೋಡಿ ನಿಮ್ಮ ಹತ್ರ ನೀವು ಮಾತಾಡಬೇಕಾದ್ರೂ ಅಯ್ಯೋ ಹೋಗ್ಬೇಕು ಅದೇ ಇರುತ್ತೆ. ಬರೀ ಸ್ವಲ್ಪ ಅದು ಕಡಿಮೆ ಆಗುತ್ತೆ. ಅಟ್ಲೀಸ್ಟ್ ಅವಳಿಗೆ ಅರ್ಥ ಆಗುತ್ತೆ ಪುಟ ಒಂದು ಸ್ವಲ್ಪ ಅದು ಕೂರು ಅಂದರೆ. ಸೊ ವೆಯ್ಟಿಂಗ್ ಅಲ್ಲಿ ದೊಡ್ಡಳಾಗೋದಕ್ಕೆ ಸ್ವಲ್ಪ. ಮದುವೆಗೂ ಮುಂಚೆ ಸೇವಿಂಗ್ಸ್ ಒಂದು ರೀತಿ ಮಾಡ್ತಿದ್ರಿ, ಈಗ ಸೇವಿಂಗ್ಸ್ ಮಗಳಿಗೋಸ್ಕರ ಮಾಡೋಕ್ಕೆ ಶುರು ಮಾಡಿದ್ದೀರಾ? ನೋಡಿ ಈಗ ಆ್ಯಕ್ಚುಲಿ ನೀವು ಹೇಳಿದ ನಿಜ. ಈಗ ಏನೇ ಇದ್ರೂ ಅವಳದೇ ಯೋಚನೆ ಬರುತ್ತೆ. ಇಲ್ಲ ಅವಳಿಗೆ ಇರಲಿ, ಅವಳಿಗೆ ಏನೋ ಒಂದು ಚಿಕ್ಕದೇನೋ ಒಂದು ರಿಂಗ್ ತೊಗೊಂಡ್ರು ಪುಟ್ಟಕ್ಕಂಗೆ ಬೇಕಾಗುತ್ತೆ ಅಂತ. ಕರೆಕ್ಟ್ ನೀವು ಹೇಳಿದ್ದು. ನಿಮ್ಮನ್ನು ಜಾಸ್ತಿ ಹೊತ್ತು ಕಾಯಿಸಲ್ಲ. ಕೊನೆಯದಾಗಿ ನಿಮ್ಮ ಸಿನಿಮಾ ಮಾರ್ಚಲ್ಲಿ ರಿಲೀಸ್ ಆಗ್ತಿರುವಂಥದ್ದು ವಿನಯ್ ಸರ್ ಜೊತೆಗೆ ಆ್ಯಕ್ಟ್ ಮಾಡಿರುವಂಥದ್ದು ಒಂದು ಸ್ಕ್ರೀನ್ ಶೇರ್ ಇರಬಹುದು, ಅವರ ಒಂದು ಪ್ರೆಸೆನ್ಸ್ ಇರಬಹುದು, ಎಲ್ಲವನ್ನು ಹೇಳೋದಾದ್ರೆ. ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೆ. ಈ ದೊಡ್ಡ ಮನೆ ಅನ್ನೋವಂಥ ಬ್ಲಡ್ಡಲ್ಲೇ ಒಂದು ಏನಂತಾರೆ ಸಂಸ್ಕಾರ ಇದೆ. ತುಂಬ ಹಂಬಲ್ ಆಗಿರ್ತಾರೆ, ಡೌನ್ ಟು ಅರ್ತ್ ಆಗಿರ್ತಾರೆ. ಸೊ ಅದೇ ವಿನಯ್ ಸರ್ಗೂ ಕಂಟಿನ್ಯೂ ಆಗಿದೆ. ಅವ್ರೊಟ್ಟಿಗೆ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಕಂಫರ್ಟ್ ಝೋನ್ ಇತ್ತು. ನಾವು ಸರ್ ಹೇಳ್ದಂಗೆ 4 ಗಂಟೆ 5 ಗಂಟೆಗೆಲ್ಲ ಶೂಟ್ ಮಾಡಿದ್ವಿ. ಬೆಳಗ್ಗೆನೇ ಬೇಗ ಬರೋದಕ್ಕೆ ಹೇಳೋರು. ಶೂಟ್ ಇನ್ ದ ಸೆನ್ಸ್ ನಿಮ್ಗೆ ಗೊತ್ತಿರುತ್ತೆ, ನಾವು ಅದಕ್ಕಿಂತ ಮುಂಚೆ ಎದ್ದು ರೆಡಿಯಾಗಿ ಸೀನ್ ಎಲ್ಲ ಓದ್ಕೊಂಡು ಎಲ್ಲದಕ್ಕೂ ಪ್ರಿಪೇರ್ ಆಗಬೇಕಾಗಿರುತ್ತೆ. ಸೊ ಅದೆಲ್ಲದೂ ಈಗ 2 ಆರ್ಟಿಸ್ಟ್ಗಳು ಜೊತೆಗಿದ್ರೇ ಚಂದ. ಸೊ ಎಲ್ಲದಕ್ಕೂ ವಿನಯ್ ಸರ್ ಪಾಪ ತುಂಬ ಕೋಆಪ್ರೇಟ್ ಮಾಡೋರು. ಅವರಾಯಿತು ಅವ್ರ ಕೆಲಸ ಆಯಿತು ಅನ್ನುವಂಥ ಪರ್ಸನ್. ತುಂಬ ಖುಷಿ ಆಯಿತು ಅವರೊಟ್ಟಿಗೆ ಕೆಲಸ ಮಾಡಿ. ಇನ್ನು ಸುರೇಶ್ ಸರ್ ಆಗಿರ್ಬೋದು, ನಮ್ಮ ನಿರ್ಮಾಪಕರು, ಡೈರೆಕ್ಟರ್ ಕೀರ್ತಿ ಸರ್ ಆಗಿರ್ಬೋದು, ಎಲ್ಲರೂ ಅಷ್ಟೇ. ಯಾರೂ ಇಲ್ಲಿ ಹೆಡ್ ವೆಯ್ಟು ಅಥವಾ ನಾನು ಪ್ರೊಡ್ಯೂಸರ್ ಆ ಥರದ್ದು ಏನೂ ಇರಲೇ ಇಲ್ಲ. ಚೆನ್ನಾಗಿ ಸಿನಿಮಾ ಮಾಡೋಣ ಅಂಥೇಳಿ. ಆಮೇಲೆ ಕತೆನೂ ಹಾಗೆ ಇತ್ತು. ಇದು ತುಂಬ ಎಲ್ಲ ಒಂಥರ ನೈಜವಾಗಿರುವಂಥ ಕತೆ. ಹಾಗಾಗಿ ತುಂಬ ಚೆನ್ನಾಗಿ ಶೂಟಿಂಗ್ ಮಾಡಿದ್ವಿ. ನಿಮ್ಮ ಆಪ್ತ ಸ್ನೇಹಿತ ಧನಂಜಯ್ ಅವರು ಸಹ ಇತ್ತೀಚೆಗಷ್ಟೇ ದಾಂಪತ್ಯ ಜೀವನ ಕಾಲಿಟ್ಟರು. ಏನು ವಿಶ್ ಮಾಡ್ತೀರಾ? ಹೋಗೋಕ್ಕೆ ಆಗಲಿಲ್ಲ ಅನ್ಸುತ್ತೆ. ಹೌದು, ಆ್ಯಕ್ಚುಲಿ ಧನು ಸರ್ ಮದುವೆಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು. ನಾನು ಯಶು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಇಲ್ಲಿಂದ ಮಗಳಿಗೆ ಮತ್ತೆ ಅಲ್ಲಿ ಟ್ರಾವೆಲು, ಅಲ್ಲಿ ಮತ್ತೆ ಫುಲ್ಲೆಲ್ಲ ಅಫ್ಕೋರ್ಸ್ ಧನು ಸರ್ ಮದುವೆ ಅಂದರೆ ಎಲ್ಲ ಎಷ್ಟು ಜನ ಕ್ರೌಡ್ ಇರುತ್ತೆ. ಆ ಕ್ರೌಡ್ ಮಧ್ಯ ಮಗುನ ಕರ್ಕೊಂಡು ಹೋಗಿ ಎಲ್ಲ ನಮಗೆ ಕ್ಲಮ್ಸಿ ಆಗುತ್ತೆ ಅಂತ ಜಸ್ಟ್ ಅವ್ರಿಗೆ ಮಾತಾಡಿದೆ ಅಷ್ಟೇ, ವಿಶ್ ಮಾಡಿದೆ. ಬ್ಯೂಟಿಫುಲ್ ಪೇರ್ಯ. ಅಂದರೆ ಧನು ಸರ್ ಒಟ್ಟಿಗೂ ನಾನು ಕೆಲಸ ಮಾಡಿದ್ದೀನಲ್ಲ. ಸೊ ಒಬ್ಬ ಮನುಷ್ಯನ ಸ್ವಲ್ಪ ದಿನಕ್ಕೆ ನಾವು ಅಂದಾಜು ಮಾಡಿಬಿಡ್ಬೋದು. ಅವ್ರಿಗೆ ಯಾವಾಗಲೂ ಅವ್ರ ತಲೆಯಲ್ಲಿತ್ತು ಲೈಕ್ ಒಂದು ಪಕ್ಕಾ ಹೋಮ್ಲಿ ಹುಡುಗಿ, ಮತ್ತು ಅವರು ಇಂಡಿಪೆಂಡೆಂಟ್ ಆಗಿರೋ ಹೆಣ್ಮಕ್ಳಿಗೆ ತುಂಬ ಮರ್ಯಾದೆ ಕೊಡ್ತಾರೆ, ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಹೆಣ್ಮಕ್ಳನ್ನ. ಸೊ ಅವ್ರಿಗೆ ಆ ಥರದ್ದೆಲ್ಲ ಒಂದು ಹುಡುಗಿ ಸಿಗಬೇಕು ಅನ್ನೋದೊಂದು ಅವ್ರಿಗೆ ಆಸೆ ಇತ್ತು. ಸೊ ಅವ್ರ ಆಸೆ ಅಂತಲೇ ನೋಡಿ ಆ್ಯಕ್ಟರ್ ಡಾಕ್ಟರ್ ಕಾಂಬಿನೇಷನ್, ಬ್ಯೂಟಿಫುಲ್ ಕಾಂಬಿನೇಷನ್. ಅದು ನಂಗೆ ಪರ್ಸ್ನಲಿ ತುಂಬ ಖುಷಿ ಆಯಿತು. ಸೊ ವಿಶ್ ಹಿಮ್ ಆಲ್ ದ ಬೆಸ್ಟ್. ಹುಡುಗಿರಿಗೆ ಕಾಂಪ್ಲಿಮೆಂಟ್ ಕೊಡೋದ್ರಿಂದ ಬೇಡ ಅಂತ ಯಾವತ್ತೂ ಹೇಳಲ್ಲ. ಸೊ ವೆಯ್ಟ್ ಲಾಸ್ ಮಾಡಿದ್ದೀರಾ? ಏನು ಹೇಗೆ, ಏನು ಕಾರಣ? ನನ್ನ ಹೃದಯವನ್ನು ಕದ್ದು ಬಿಟ್ರಿ ನೀವು. ವೆಯ್ಟ್ ಲಾಸ್ ಆ್ಯಕ್ಚುಲಿ ನೋಡಿ, ಮಗು ಆಗಬೇಕಾದ್ರೆ ನಾನು ತುಂಬ ವೆಯ್ಟ್ ಪುಟ್ ಆನ್ ಆಗಿದೆ. ಆಲ್ಮೋಸ್ಟ್ 25-30 kg ಆಗಿಬಿಟ್ಟಿದೆ. ಅವಾಗ ಎಲ್ಲರೂ ದಪ್ಪ ಆಗಿದ್ದೀರಾ ಅನ್ನೋರು. ಅಂದರೆ ನಮ್ಮಲ್ಲ ಬೇಸಿಕ್ ನಾಲೆಡ್ಜು ಇಲ್ಲ ತುಂಬ ಜನಕ್ಕೆ. ಅದು ಅಂದರೆ ಒಂದು ಹೆಣ್ಮಗಳು ಮಗು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಅಥವಾ ಹಾರ್ಮೋನ್ಸ್ ಬೇರೆ ಥರದ ಏನೇನೋ ಆಗುತ್ತೆ, ಅದೆಲ್ಲ ಸೈಂಟಿಫಿಕ್ಕಾಗಿ ಹೇಳಕ್ಕೆ ಬರ್ತಿಲ್ಲ. ಸೊ ಹಾಗೆ ನನಗೇನು ಎಕ್ಸ್ಟ್ರಾ ಏನೂ ಮಾಡಿಲ್ಲ. ನಾನು ಮೇ ಬಿ ನಾನು ಎದೆ ಹಾಲು ಉಣಿಸ್ತಾ ಇರೋದ್ರಿಂದ ಆಟೋಮೆಟಿಕ್ಕಾಗಿ ವೆಯ್ಟ್ ಕಡಿಮೆ ಆಗ್ತಿದೆ. ಅಂದರೆ ಮೂಲತಃ ನಂದು ಬಾಡಿ ನೇಚರೇ ತೆಳುವಲ್ಲ, ಮೇ ಬಿ ಹಾಗಾಗಿ ಅನಿಸುತ್ತೆ. ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೂ ಹಾಗೂ ಮಗಳಿಗೂ ಸಹ. ಸೋ ಸ್ವೀಟ್. ಥ್ಯಾಂಕ್ ಯು. ಹಾಗೆಯೇ ಗ್ಯಾರಂಟಿ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳು. ಯೂಟ್ಯೂಬಲ್ಲಿ ನಿಮ್ಮೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಮಾಹಿತಿನ ನೀವು ಕೂಡ ಪಡೀರಿ. ಥ್ಯಾಂಕ್ ಯು ಅದಿತಿ ಅವರೇ. ಇದಿಷ್ಟು ನಟಿ ಅದಿತಿ ಪ್ರಭುದೇವ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಕೀರ್ತಿ ಪಾಚಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.